ನಮಸ್ಕಾರ ಸ್ನೇಹಿತರೆ. ಕೆಎಸ್ ಪ್ರಿಲಿಮ್ಸ್ ರೀ ಎಕ್ಸಾಮ್ ಏನಿದೆ, ನಿಮ್ಗೆ ಗೊತ್ತಿದೆ ಹೈಕೋರ್ಟ್ ಅಲ್ಲಿ ಸ್ಟೇ ಕ್ಲಿಯರ್ ಆಗಿದೆ. ಇದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರ್ತಕ್ಕಂಥ ವಿಚಾರ, ನನ್ನ ನ್ಯೂಸ್ ನೋಡಿರ್ತೀರಾ. ಅಂಡ್ ಇನ್ನ ಎಕ್ಸಾಮ್ಸ್ ಕನ್ಫರ್ಮ್ ಆದ್ಮೇಲೆ 29 ಡಿಸೆಂಬರ್ ಏನಿದೆ ಕನ್ಫರ್ಮ್, 15 ದಿನ ಮಾತ್ರ ನಿಮಗೆ ಬ್ಯಾಲೆನ್ಸ್ ಸಿಗುತ್ತೆ ಇವತ್ತಿನ ಡೇಟ್ ಪ್ರಕಾರ ನೋಡೋದಾದ್ರೆ. ಸೊ 25 9ಗೆ ಇನ್ನು 15 ಡೇಸ್ ಅಲ್ಲಿ ಹೆಂಗ್ ಪ್ರಿಪೇರ್ ಆಗೋದು, So ಏನ್ ಓದ್ಬೇಕು, ಪ್ರಶ್ನೆ ಪತ್ರಿಕೆ ಹೆಂಗಿರ್ಬೋದು, ಲಾಸ್ಟ್ ಟೈಮ್ ತರನೇ ಇರುತ್ತಾ ನೋಡಿ. ಸಿಲೆಬಸ್ ಅಂತೂ ನಿಮ್ಗೆ ಗೊತ್ತೇ ಇದೆ, ಸಿಲೆಬಸ್ ಕೊಟ್ಟಿದ್ದಾನೆ. ನಮ್ಮ IAS ಅಲ್ಲೂ ಅಷ್ಟೇ ಸಿಲೆಬಸ್ ಕೊಟ್ಟಿರ್ತಾನೆ, ಅದೇ ಪ್ರಕಾರ ಅದೇ ವೇಟೇಜ್ ಎಲ್ಲ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಒಂಚೂರು ಕ್ವಶನ್ ಅವನು ಎಲ್ಲಿಂದ ತರ್ತಾನೆ, ಯಾವ ರೀತಿ ಔಟ್ ಆಫ್ ದ ಬಾಕ್ಸ್ ಇರುತ್ತೆ. ಬಟ್ ಸಬ್ಜೆಕ್ಟ್ ವೈಸ್ ಅಂತ ಇದ್ದೇ ಇರುತ್ತಲ್ಲ, ಕರೆಂಟ್ ಅಫೇರ್ಸ್ ಗಳು, ಅಂತಾರಾಷ್ಟ್ರೀಯ ಸಂಬಂಧ. ನೋಡಿ ಈಗ ಪೇಪರ್ 1 ನಮ್ಮ KS ಸಿಲೆಬಸ್ ಇದೆ. ಈ ಸಿಲೆಬಸ್ ಪ್ರಕಾರ ಇವಾಗ ಏನ್ ಎಕ್ಸಾಮ್ ಆಗಿತ್ತು ಆಗಸ್ಟ್ ಅಲ್ಲಿ, ಆ ತರ ಇರ್ಲೇ ಇರಲಿಲ್ಲ ಎಕ್ಸಾಮ್ ಅಲ್ಲಿ ಅಲ್ವಾ. ಎಕ್ಸಾಮ್ ಪೇಪರ್ ಏನೈತಿ ಈ ರೀತಿ ಇರ್ಲಿಲ್ಲ, ಈ ಸಿಲೆಬಸ್ ಪ್ರಕಾರ ಇರ್ಲಿಲ್ಲ. ಏನು ಸಿಲೆಬಸ್ ಎಲ್ಲಿಂದ IAS ಅಲ್ಲಿ ಕೇಳೋ ಆತರ. ಬಟ್ ಈಸಿ ಇತ್ತು ಡಿಫಿಕಲ್ಟಿ ಇತ್ತು, ಅದಾದ್ಮೇಲೆ ಡಿಸ್ಕಸ್ ಮಾಡೋಣ. ಆಪ್ಷನ್ಸ್ ಈಸಿ ಇತ್ತು, ಅದು ಬೇರೆ ವಿಚಾರ. ಬಟ್ ಅದನ್ನ ಈಗ ನಾ ಡಿಸ್ಕಸ್ ಮಾಡಕ್ ಹೋಗಲ್ಲ. ಬಟ್ ಇದೇ ರೀತಿ ಕ್ವಶನ್ಸ್ ಪೇಪರ್ ಬರುತ್ತಾ, ಲಾಸ್ಟ್ ಟೈಮ್ ಕೇಳಿದ್ನಲ್ಲ ಹಂಗೆ ಕೇಳ್ತಾನ, ಈ ರೀ ಎಕ್ಸಾಮ್ ಆಗಿರೋದ್ರಿಂದ ಇನ್ನೂ ಕೋಪದಿಂದ ಇದೇ ತರ ಕ್ವಶನ್ ಪೇಪರ್ ಸೆಟ್ ಮಾಡ್ತಾರ, ಹೆಂಗಿರ್ಬೋದು, ಸಿಲೆಬಸ್ ಏನಿದೆ, ಸಿಲೆಬಸ್ ಪ್ರಕಾರ ಕೇಳ್ತಾನ ಅಥವಾ ಲಾಸ್ಟ್ ಟೈಮ್ ತರ ಕೇಳೋದು. ನೋಡಿ ಸಿಲೆಬಸ್ ಪ್ರಕಾರ ನೋಡೋದಾದ್ರೆ ನೀವು ಪೇಪರ್ 1 ಅಲ್ಲಿ ನಿಮಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ನಮ್ಮ ಭಾರತದ ಇತಿಹಾಸ, ಭೂಗೋಳ, ಅರ್ಥಶಾಸ್ತ್ರ ಈ ತರ ಸಂಬಂಧಪಟ್ಟಂತೆ ಎಲ್ಲ ಕೇಳ್ತಾ ಹೋದ್ರೆ, ಪೇಪರ್ 2 ಅಲ್ಲಿ ನಿಮಗೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಚಲಿತ ವಿದ್ಯಮಾನಗಳು, ಇತಿಹಾಸ, ಭೂಗೋಳ, ಅರ್ಥಶಾಸ್ತ್ರ, ಮತ್ತೆ ಮನೋಸಾಮರ್ಥ್ಯ ಸಪರೇಟ್. ನೋಡಿ ಇದಕ್ಕೆ ಕೊಟ್ಟೇ ಇರಲಿಲ್ಲ, ದಿಸ್ ಸಬ್ಜೆಕ್ಟ್ ವಾಸ್ ನಾಟ್ ದೇರ್ ಇನ್ ಪ್ರೀವಿಯಸ್ ಎಕ್ಸಾಮ್ ಅಲ್ಲಿ. ಕೇಸ್ ನೀವು ಎಲ್ಲ ವರ್ಷ ತೆಗೆದು ನೋಡಿ, IAS ಅಲ್ಲಿ ಏನಿದೆ ಆ ಒಂದು ಪ್ಯಾಟರ್ನ್ ಅಲ್ಲೇ KS ಏನ್ ಮಾಡ್ತಾ ಇದ್ರು. ಅದರಲ್ಲಿ ನಮಗೆ ಮನೋಸಾಮರ್ಥ್ಯ, ಗ್ರಹಿಸುವಿಕೆ, ತಾರ್ಕಿಕ, ನಾವೇನ್ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಕಂಪರೆನ್ಷನ್, ಅನಲಿಟಿಕಲ್ ಎಬಿಲಿಟಿ, ಡಿಸಿಷನ್ ಮೇಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್, ಮತ್ತೆ ಲಾಜಿಕಲ್ ರೀಸನಿಂಗ್, ಇಂಥದ್ದೆಲ್ಲ ಗ್ರಾಫ್ಸ್, ಟೇಬಲ್ಸ್ ಈ ತರದ ಈ ವರ್ಷ ಕೇಳೇ ಇರಲಿಲ್ಲ. ಬಟ್ ಈ ರೀ ಎಕ್ಸಾಮ್ ಅಲ್ಲಿ ಬರುತ್ತೆ. ಪ್ರಶ್ನೆ ಪತ್ರಿಕೆ ಹೇಗಿರುತ್ತದೆ, ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು. ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ, ಪ್ರಶ್ನೆ ಪತ್ರಿಕೆ ಹೇಗಿರ್ಬೇಕು ಅಂದ್ರೆ, ನಾನ್ ನಿಮ್ಗೆ ಏನ್ ಹೇಳ್ತಾ ಇದೀನಿ ಅಂತಂದ್ರೆ, ಈ ರೀ ಎಕ್ಸಾಮ್ ಅಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಪ್ರೀವಿಯಸ್ ಹೆಂಗಿತ್ತು ಅದೇ ಪ್ಯಾಟರ್ನ್ ಪ್ರೀವಿಯಸ್ ಇಯರ್ ಗಳು ಏನ್ ಮಾಡ್ತಿದ್ದ, ಸಿಲೆಬಸ್ ಏನ್ ಕೊಟ್ಟಿದ್ದಾನೆ, ಇದನ್ನೆಲ್ಲ ಆಸ್ ಯೂಶಲ್ ಇರುತ್ತೆ ಅಂತ ನಮ್ಮ ನಾಲೆಡ್ಜ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಪ್ರಶ್ನೆ ಪತ್ರಿಕೆ ಪ್ರೀವಿಯಸ್ ಹೆಂಗಿತ್ತು ಹಂಗೆ ಇರುತ್ತೆ, ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಇರುತ್ತೆ, ಈ ಕಂಪ್ಲೀಟ್ ಈಸಿ ಕೊಟ್ಟಿರಲ್ಲ. ಬಟ್ ಸ್ಟಿಲ್ ಈ ಒಂದು ರೀ ಎಕ್ಸಾಮ್ ಗಿಂತ ಮುಂಚೆ ಏನ್ ಆಗಸ್ಟ್ ಆಗಿತ್ತು ಆ ರೀತಿ ಇರಕ್ಕಿಲ್ಲ ಅನ್ನೋದು ನಮ್ಮ ಮನೋಭಾವ. ಅದೆಲ್ಲ ರೆಕ್ಟಿಫೈ ಮಾಡ್ಕೊಂಡಿರ್ತಾರೆ, ಎಲ್ಲಾ ಸಬ್ಜೆಕ್ಟ್ಸ್ ಗಳನ್ನ ಇನ್ಕ್ಲೂಡ್ ಮಾಡಿರ್ತಾರೆ, ಎಲ್ಲಾ ಒಂದು ವಿಷಯಗಳು ಏನ್ ಸಿಲೆಬಸ್ ಕೊಟ್ಟಿದ್ದಾನೆ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿರ್ತಾನೆ. ಲಾಜಿಕಲ್ ರೀಸನ್ಸ್, ಡಿಸಿಷನ್ ಮೇಕಿಂಗ್, ಪಜಲ್ಸ್, ಕಂಪರೇಷನ್ ಎಲ್ಲ ಪ್ಯಾಸೇಜ್ ಅಂತ ಏನ್ ಕರಿತೀವಿ ಎಲ್ಲ ಇನ್ಕ್ಲೂಡ್ ಮಾಡಿರ್ತಾನೆ ಅನ್ನೋದು ಒಂದು ನಮ್ಮ ಅನಿಸಿಕೆ. ಮ್ಯಾಕ್ಸಿಮಮ್ ಪರ್ಸೆಂಟ್ ಜನರ ಅನಿಸಿಕೆ ಕೂಡ ಹೌದು. ಓಕೆ, ಇನ್ನು ಈ 15 ದಿನದಲ್ಲಿ ಏನ್ ಮಾಡ್ಬೇಕು, 15 ಡೇಸ್ ಏನಿದೆ ಸ್ನೇಹಿತರೆ, 15 ಡೇಸ್ ರಿವಿಷನ್ ಮಾಡ್ಬೇಕು ಸರ್, ಬರೀ ರಿವಿಷನ್ ಮಾಡ್ಬೇಕು ನೀವು ನೋಡಿ, ಹೆಚ್ಚಾಗಿ ಕರೆಂಟ್ ಅಫೇರ್ ಬೇಸ್ಡ್ ಔಟ್ ಆಫ್ ದ ಬಾಕ್ಸ್ ಕ್ವಶನ್ಸ್ ಗಳು ಬಂದಿದ್ವು. ತಗೊಂಡೋಗಿ ಲಾಸ್ಟ್ ಇಯರ್ ಯಾವ್ದೋ ಎಕನಾಮಿಕ್ ಸರ್ವೆ ಕೇಳ್ತಾನೆ, ಈ ಇಯರ್ ಇದೆಯಲ್ಲಪ್ಪ ಯಾಕಪ್ಪ ಬಿಟ್ಟೆ, ಈ ಇಯರ್ ಕೇಳ, ಲಾಸ್ಟ್ ಇಯರ್ ಇಟ್ಕೊಂಡು ಏನ್ ಮಾಡ ಅಲ್ವಾ. ಸೊ ಹಾಗಾಗಿ ನೀವು ಎಕನಾಮಿಕ್ ಸರ್ವೆ ಆಗಿರ್ಬೋದು, ಪ್ರಚಲಿತ ಹಾಟ್ ಟಾಪಿಕ್ಸ್ ಅಂತ ಏನ್ ಕರಿತೀವಿ ಅದುಗಳಾಗಿರ್ಬೋದು, ಅಂತದ್ನ ರಿವಿಷನ್ ಮಾಡ್ಕೋಬೇಕು. ಎಸ್, ನಿಮ್ಗೊಂದು ಸ್ಟ್ಯಾಟಿಕ್ ಕ್ವಶನ್ಸ್ ಗಳು ಬೇಕು ಅಂದ್ರೆ ರಿವಿಷನ್ ಮಾಡ್ಕೊಳ್ಳಿ. ಅದು ನೀವು ಆಲ್ರೆಡಿ ಬೇರೆ ಈಗ ಮೊನ್ನೆ PDO ಎಕ್ಸಾಮ್ ಆಯ್ತು, ಬೇರೆ ಎಕ್ಸಾಮ್ಸ್ ಆಯ್ತು, ಅದಕ್ಕೆಲ್ಲ ಓದಿರ್ತೀರಾ. ಹಾಗಾಗಿ ನಾನ್ ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ, ಇತಿಹಾಸ, ಭೂಗೋಳ, ಮತ್ತೆ ಬೇರೆ ಏನಿದೆ ಅರ್ಥಶಾಸ್ತ್ರ, ಈ ತರ ಬೇಸಿಕ್ ಸ್ಟಾಟಿಕ್ ಕ್ವಶನ್ಸ್ ಗಳನ್ನ ರಿವಿಷನ್ಸ್ಗೆ ಈ ಟೈಮ್ ಅಲ್ಲಿ ಆಲ್ರೆಡಿ ಬೇರೆ ಎಕ್ಸಾಮ್ ಬರ್ದೇ ಇದ್ರೆ ಓದಿದ್ರೆ ಅದು ಬೇಕಾಗಿಲ್ಲ. ಏನ್ ಬೇಕಾಗಿರುತ್ತೆ, ಸಂವಿಧಾನ ಅಷ್ಟೇ. ಸಂವಿಧಾನ ಬೇಸಿಕ್ ಬೇಕಾಗಿಲ್ಲ. ಬಟ್ ಸ್ಟಿಲ್ ಈಗ ನೋಡಿ, ರಾಜ್ಯಪಾಲರ ತಿಕ್ಕಾಟ ಆಗ್ತಾ ಇದೆ ನೋಡಿ, ಈ ತರ ರಾಜ್ಯಪಾಲರ ಇವ್ರ ಬಗ್ಗೆ ಕ್ವಶನ್ಸ್ ಕೇಳ್ಬೋದು. ವಾಟ್ ಈಸ್ ರಾಜ್ಯಪಾಲರ ಒಂದು ಅಧಿಕಾರ ಏನಿದೆ, ಓಕೆ, ಪ್ರಾಸಿಕ್ಯೂಷನ್ ಕೊಟ್ರಲ್ಲ ನಮ್ಮ ಕರ್ನಾಟಕದಲ್ಲಿ, ಬೇರೆ ರಾಜ್ಯಗಳಲ್ಲೂ ಆಗಿದೆ. ಸೊ ಅವರ ಅಧಿಕಾರ ಕೇಳ್ಬೋದು. ಬಿಲ್ಸ್ ಗಳ ಬಗ್ಗೆ ಇತ್ತೀಚೆಗೆ ಏನಾಯ್ತು, ಮತ್ತೆ ನಿಮಗೆ ಸಿಟಿಸನ್ಶಿಪ್ ಬಿಲ್ ಬಗ್ಗೆ ಕೇಳ್ಬೋದು. ಈ ತರ ಯಾವ್ದಾವ್ದು ಕರೆಂಟ್ ಅಫೇರ್ಸ್ ಅಲ್ಲಿ ಅತ್ಯಂತ ಹೆಚ್ಚಿದೆ. ಈಗ ನೋಡಿ, ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಬಿಲ್ ಮಂಡಿಸ್ತಾ ಇದಾರೆ, ಅದು ತುಂಬಾ ಸುದ್ದಿಯಲ್ಲಿದೆ. ಒನ್ ನೇಷನ್ ಒನ್ ಎಲೆಕ್ಷನ್ಸ್ ಬಗ್ಗೆ ಕೇಳ್ಬೋದು ಅಲ್ವಾ. ಸೊ ಈ ತರದ್ದು ತುಂಬಾ ಕ್ವಶನ್ಸ್ ಗಳನ್ನ ನಿಮಗೆ ಬರುವಂತ ಚಾನ್ಸಸ್ ಇರುತ್ತೆ. ಈ ತರ ಹಾಟ್ ಟಾಪಿಕ್ಸ್ ಗಳನ್ನ ಓದ್ಕೊಳ್ಳಿ. ನಿಮ್ಗೆ ನಾನು ಯಾವ ಪರ್ಸ್ಪೆಕ್ಟಿವ್ ಇಂದ ಹೇಳ್ತಾ ಇದೀನಿ ಅಂದ್ರೆ, ನಿಮ್ಗೆ ಪ್ರಿಲಿಮ್ಸ್ ಹೆಲ್ಪ್ ಆಗ್ಬೇಕು, ಮೇನ್ಸ್ ಮೇನ್ಸ್ ಗೊತ್ತಿದೆ ಆಲ್ರೆಡಿ. ಮೇನ್ಸ್ ಎಕ್ಸಾಮ್ ಕೂಡ ಅವನು ಹೇಳ್ಬಿಟ್ಟಿದ್ದಾನೆ, ಮಾರ್ಚ್ ಅಲ್ಲಿ ಆಗುತ್ತೆ, ಮಾರ್ಚ್ ಎಂಡ್ ಏಪ್ರಿಲ್ ಫಸ್ಟ್ ವೀಕ್ ಅಲ್ವಾ, 4-5 ದಿನ ಡೇಟ್ಸ್ ಕೊಟ್ಟಿದ್ದಾನೆ ಆಲ್ರೆಡಿ. ಸೊ ಆ ಪರ್ಸ್ಪೆಕ್ಟಿವ್ ಇಂದ ಕೂಡ ರಿವಿಷನ್ಸ್ ಆಗ್ಬೇಕು.
ಮತ್ತೆ ಈ ಪ್ರೀವಿಯಸ್ ಎಕ್ಸಾಮ್ ನೋಡಿದಾಗ ಅವ್ನು ಹೆಂಗೆ ಹಾಟ್ ಟಾಪಿಕ್ಸ್ ಕೇಳಿದ, ಪ್ರಸಿದ್ಧ ವಿದ್ಯಮಾನಗಳು ಅಟ್ಲೀಸ್ಟ್ 2-3 ವರ್ಷದ ಕೇಳ್ತಾನೆ. KPSC ಅವನೇ 2-3 ವರ್ಷದ ಕೇಳ್ತಾನೆ. ಅಟ್ಲೀಸ್ಟ್ 2023 ಜನವರಿ ಇಲ್ಲ ಅಂದ್ರೂ ಕೂಡ ಏಪ್ರಿಲ್ ಇಂದ ಈ ವರ್ಷ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತನಕ ನೀವು ಪ್ರಸಿದ್ಧ ವಿದ್ಯಾಲಯಗಳನ್ನ ಅಪ್ಡೇಟ್ ಆಗಿರ್ಬೇಕು. ಎಸ್, ಅಕ್ಟೋಬರ್ ತನಕ ಆದ್ರೂ ಒಳ್ಳೇದು. ಅವರು ನವೆಂಬರ್ ಅಲ್ಲಿ ಏನೋ ಕ್ವಶನ್ ಪೇಪರ್ ಸೆಟ್ ಮಾಡಿರ್ಬೋದು, ಅಥವಾ ಅಕ್ಟೋಬರ್ ಅಲ್ಲಿ ಮಾಡಿದ್ರು ಅಟ್ಲೀಸ್ಟ್ ಸೆಪ್ಟೆಂಬರ್ ತನಕ 2024 ಪ್ರಿಪೇರ್ ಆಗಿರ್ಬೇಕು. ಏಪ್ರಿಲ್ ಸೆಪ್ಟೆಂಬರ್ ತನಕ. ಇದು ಜನವರಿ ಆಗಿಲ್ಲ ಅಂದ್ರೂ ಕೂಡ ಏಪ್ರಿಲ್ ಇಂದ ಪ್ರಿಪೇರ್ ಆಗಿರ್ಬೇಕು. ಇನ್ನೆಲ್ಲ ಮಾಮೂಲಿ ಸರ್, ಇನ್ನೆಲ್ಲ ನಾನು ಹೇಳೋದ್ ಬೇಕಾಗಿಲ್ಲ. ನಾವು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ನಿಮಗೆ ಬೇಸಿಕ್ಸ್ ಏನ್ ಕೇಳಕ್ ಹೋಗಲ್ಲ. ಈಗ ನೋಡಿ, ಹೈಪರ್ಸಾನಿಕ್ ನಮ್ದು ಮಿಸೈಲ್ ಬಗ್ಗೆ ನಾವು ಲಾಂಚ್ ಮ್ಯಾಕ್ 5, ಮ್ಯಾಕ್ ಗ್ರೇಟರ್ ದನ್ 5 ಅಲ್ವಾ. ಮ್ಯಾಕ್ ಹೈಪರ್ಸಾನಿಕ್ ಸುದ್ದಿಯಲ್ಲಿತ್ತು. ಈ ತರ ಬೇರೆ ಬೇರೆ ನಮ್ಮ ಮಿಸೈಲ್ಸ್ ಗಳದ್ದು ರಿಲೇಟೆಡ್ ಆಗಿರ್ಬೋದು, ಸೈನ್ಸ್ ಅಂಡ್ ಟೆಕ್ನಾಲಜಿ ರಿಲೇಟೆಡ್. ಓಕೆ, ಬೇರೆ ಯಾವ್ದಾದ್ರು ವ್ಯಾಕ್ಸಿನ್ಸ್ ಅದ್ರ ಬಗ್ಗೆ, ಮತ್ತೆ ಬೇರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಭಾರತದಲ್ಲಿ ಯಾವ ಒಂದು ಇದನ್ನ ನಾವು ಎಲಿಮಿನೇಟ್ ಮಾಡಿದೀವಿ, ಯಾವ್ದು ಎಲಿಮಿನೇಟ್ ಮಾಡ್ತಾ ಇದೀವಿ ಏನಾದ್ರು ನಾವೆಲ್ಲ ಮಾಡಿದೀವಿ. ಇದನ್ನೆಲ್ಲ ವೀಕ್ಲಿ ಕರೆಂಟ್ ಅಫೇರ್ ಗಳಲ್ಲಿ ನೀವು ನೋಡಿರ್ತೀರಾ. ನೋಡಿಲ್ವಾ? ನಾನು ಹೇಳ್ತೀನಿ, ನನ್ನ ಎಕ್ಸ್ಕ್ಲೂಸಿವ್ ಟಾಪಿಕ್ ಬಗ್ಗೆ ಹೇಳ್ತೀನಿ. ನಾನು ನಿಮ್ಗೆ ಏನ್ ರಿವಿಷನ್ ಮಾಡಬೇಕು, ಯಾವ್ದು ಮುಖ್ಯವಾದ ಟಾಪಿಕ್ಸ್ ಅಂತ ಹೇಳ್ತಾ ಇದ್ದೀನಿ, ಕೇಳುವಂತ ಚಾನ್ಸಸ್. ಯಾಕಂತಂದ್ರೆ ದಿಸ್ ಆರ್ ಇಂಪಾರ್ಟೆಂಟ್. ಮತ್ತೆ ಗೌರ್ಮೆಂಟ್ ಸ್ಕೀಮ್ಸ್ ವೆರಿ ಇಂಪಾರ್ಟೆಂಟ್. ಇದೆಲ್ಲದಕ್ಕಿಂತ ನೋಡಿ, ಈ ಒಂದು ಎಕ್ಸಾಮ್ ಗಿಂತ ಮುಂಚೆ ಆಗಸ್ಟ್ ಅಲ್ಲಿ ನಡೆದಿರ್ತಕ್ಕಂಥ ಎಕ್ಸಾಮ್ ಇದಿರ್ಲಿಲ್ಲ. ಬಟ್ ಇದು ಈ ಸಲ ಕೇಳುವಂತ ಚಾನ್ಸಸ್ ಇದೆ. ಇದರಲ್ಲೇ ಜಾಸ್ತಿ ಕ್ವಶನ್ಸ್ ಬರುವಂತ ಚಾನ್ಸಸ್ ಕೂಡ ಇದೆ. ನಾವು ಪ್ರೀವಿಯಸ್ KS ಎಕ್ಸಾಮ್ ತಗೊಂಡು ಎಲ್ಲಾ ಎಕ್ಸಾಮ್ ಅಲ್ಲೂ ಇದೆ ಪೇಪರ್ 2 ಈ ವರ್ಷ ಇದನ್ನ ಮೋಸ್ಟ್ ಆಫ್ ದ ಕ್ವಶನ್ಸ್ ಬರುವಂತ ಚಾನ್ಸಸ್ ಇದೆ. ಇದು ಬಂದ್ರೆ ಇದರಲ್ಲಿ ನೀವು ಲಾಜಿಕ್, ಇದರಲ್ಲಿ ನೀವು ಜಾಕ್ಪಾಟ್ ಮಾಡ್ಬೋದು. ಜಾಕ್ಪಾಟ್ ಅಂದ್ರೆ ಇದನ್ನ ಕ್ಲೀನ್ ಆಗಿ ನೋಡ್ಕೊಂಡ್ರೆ ನೀವು ಇದನ್ನ ಜಾಕ್ಪಾಟ್ ನಿಮ್ಮ ಒಂದಷ್ಟು ಏನು ಮಾರ್ಕ್ಸ್ ಗಳು ನಿಮ್ ಜೋಬಲ್ಲಿ ಇಟ್ಕೊಂಡ್ಬಿಡ್ಬೋದು. ಇದು ಮಿಸ್ ಮಾಡಬೇಡಿ ಅಂತ ನಾನು ಹೇಳ್ತೇನೆ. ಎಸ್, ಕೇಳ್ದೇನೆ ಇರ್ಬೋದು, ಬಟ್ ಅಕಸ್ಮಾತ್ ಕೇಳ್ದ ಅಂತ ಇಟ್ಕೊಳ್ಳಿ, ಬೇರೆಯವ್ರಕ್ಕಿಂತ ಹೈ ಸ್ಕೋರ್ ಮಾಡ್ಬೋದಾ? ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಎನ್ವೈರನ್ಮೆಂಟ್ ಇವಾಗ ಏನೇನಾಗಿದೆ, ಬಯೋಡೈವರ್ಸಿಟಿ, ಈಗ ನೋಡಿ ಕಾಪ್ ಆಗಿದೆ. ನೋಡಿ, ಇವೆಲ್ಲ ನಾವು ಈ ಒಂದು ಎನ್ವೈರನ್ಮೆಂಟ್ ರಿಲೇಟೆಡ್ ಕರೆಂಟ್ ಅಫೇರ್ ನೋಡ್ಕೊಳ್ಳಿ, ಸ್ಟಾಟಿಕ್ಸ್ ನೋಡ್ಕೊಳ್ಳಿ. ಇವೆಲ್ಲ ನಾವು ರಿವಿಷನ್ ಸೀರೀಸ್ ಗಳನ್ನ ಮಾಡಿದೀವಿ. ಎನ್ವೈರನ್ಮೆಂಟ್ ರಿಲೇಟೆಡ್ ಈಗ ನೋಡಿ COP29 ಆಯ್ತು ಈ ವರ್ಷ. CBD ಆಯ್ತು, CBD19 ಆಯ್ತು ಅಲ್ವಾ. CBD19 ಆಗಿದೆ, COP19 ಆಗಿದೆ, COP29 ಆಗಿದೆ, ಎಲ್ಲ ಆಯ್ತು. ಇವೆಲ್ಲ ನೋಡ್ಕೊಳ್ಳಿ. ಮತ್ತೆ ನಾವು ಪ್ರೀವಿಯಸ್ ಒಂದು ಮ್ಯಾರಥಾನ್ ವಿಡಿಯೋ ಕೂಡ ಮಾಡಿದೀವಿ. ಈ ಕರೆಂಟ್ ಅಫೇರ್ಸ್ ನೋಡಿ, 1 ಇಯರ್, ಲಾಸ್ಟ್ ಇಯರ್ ತನಕ ಯಾವ್ದು ಪ್ರಮುಖ ಗೌರ್ಮೆಂಟ್ಸ್, ಇಂಡಿಯನ್ ಗೌರ್ಮೆಂಟ್ ಸ್ಕೀಮ್ಸ್ ಗಳನ್ನ ಒಂದೇ ವಿಡಿಯೋದಲ್ಲೇ ಮಾಡಿದೀವಿ. 1 ಇಯರ್ ಕರೆಂಟ್ ಅಫೇರ್. ಇದನ್ನೆಲ್ಲ ರಿವಿಷನ್ಸ್ ಇಟ್ಕೋಬಹುದು ನೀವು. ನಿಮ್ಮ ಹತ್ರ ಇದ್ರೆ ಫೈನ್, ನಿಮ್ಮ ಹತ್ರ ಈ ಬೇರೆ ಮೆಟೀರಿಯಲ್ ಇದೆ ಅಥವಾ ನಿಮ್ಮ ಹತ್ರ ನೋಟ್, ಅದನ್ನು ಮಾಡಿ. ಇಲ್ವಾ, ನಾನು ನಿಮ್ಗೆ ಕೊಡ್ತಾ ಇದ್ದೀನಿ, ನಿಮ್ಗೆ ಇದನ್ನ ರಿವಿಷನ್ ಮಾಡಿ. ಓಕೆ, ಸೊ ಇವೆಲ್ಲ ರಿವಿಷನ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಪ್ರಚಲಿತ ವಿದ್ಯಮಾನಗಳು ಔಟ್ ಆಫ್ ದ ಬಾಕ್ಸ್ ಕೇಳ್ತಾನೆ, ತುಂಬಾ ಡಿಫಿಕಲ್ಟಿ ಕೇಳ್ತಾನೆ. ನಾವು ಮ್ಯಾರಥಾನ್ ವಿಡಿಯೋ ಮಾಡಿದ್ವಿ. ಅದು ಇಲ್ಲ ಅಂದ್ರೆ KS ಗೋಸ್ಕರ 1 ಇಯರ್ ಕರೆಂಟ್ 500 ಕ್ವಶನ್ ಸೀರೀಸ್ ಮಾಡಿದ್ವಿ. 17-18 ವಿಡಿಯೋ ಆಗಿದೆ. ಇದು ಜೂನ್ ಜುಲೈ ತನಕ ಮಾಡಿದೀವಿ. ಈ ವರ್ಷ ಜೂನ್ ಜುಲೈ ತನಕ 2024. ಲಾಸ್ಟ್ ಇಯರ್ 2023 ಏಪ್ರಿಲ್ ಮೇ ಇಂದ ಸ್ಟಾರ್ಟ್ ಮಾಡಿ ಈ ವರ್ಷದ ತನಕ ಜೂನ್ ಜುಲೈ ತನಕ ನಾವು ಒಂದು 17-18 ವಿಡಿಯೋಗಳಾಗಿದೆ. ನಾವು ಮೇನ್ಸ್ ಮತ್ತೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಇಂದ ಮಾಡಿದೀವಿ. ನೋಡಿ, ಇದನ್ನ ತುಂಬಾ ಜನ ಇದ್ರ PDF ತಗೊಂಡಿದ್ರಿ, ನಿಮ್ಗೆ ಗೊತ್ತಿದೆ. ಇದು ನಾವು ಔಟ್ ಆಫ್ ದ ಬಾಕ್ಸ್ ಕ್ವಶನ್ಸ್ ಗಳು ಹೆಂಗ್ ಬರ್ತಾರೆ, ಮೋಸ್ಟ್ ಇಂಪಾರ್ಟೆಂಟ್ ಹಾಟ್ ಟಾಪಿಕ್ಸ್ ಗಳು ಅಂತದ್ರಲ್ಲಿ ಡಿಸ್ಕಸ್ ಮಾಡಿದ್ವಿ. ಇದನ್ನ ಇನ್ನೂ ಆಡ್ ಮಾಡ್ತೀವಿ. ಲಾಸ್ಟ್ 3 ಮಂತ್ಸ್ ಇಂದ ಏನೇನೋ ಮುಖ್ಯವಾದ ಇಂಪಾರ್ಟೆಂಟ್ ಆಗಿದೆ ಈ ಒಂದು ಸೀರೀಸ್ ಅಲ್ಲಿ, ಬೇಕಾದ್ರೆ ಆ ವಿಡಿಯೋನು ಕೂಡ ಮಾಡೋಣ ಎಕ್ಸಾಮ್ ತನಕ. ಈ ಒಂದು ಲಾಸ್ಟ್ 3 ಮಂತ್ಸ್ ಜೂನ್ ಜುಲೈ ತನಕ ಏನ್ ಮಾಡಿದೀವಿ ಸ್ನೇಹಿತರೆ, ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಇನ್ಯಾವ್ದಾದ್ರು ಒಂದಷ್ಟು ಇನ್ಫಾರ್ಮೇಶನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಿಲಿಮ್ಸ್ ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ, ಎರಡು ಪರ್ಸ್ಪೆಕ್ಟಿವ್ ಇಂದ ಇರ್ತಕ್ಕಂಥದ್ದು ಈ ವಿಡಿಯೋ ಸರಣಿಗಳನ್ನ ಮಾಡೋಣ, ಬೇಕಾದ್ರೆ ಇನ್ಕ್ಲೂಡ್ ಮಾಡೋಣ ಇದಕ್ಕೂ ಕೂಡ. ಓಕೆ, ಸೊ ಇದನ್ನು ಇದೆ. ಇವೆಲ್ಲ ನೀವೇನು ಮಾಡ್ಬೇಕಾಗಿಲ್ಲ ನೋಡಿ. ಇವೆಲ್ಲ ನಾನು ಹೇಳ್ತಾ ಇದ್ದಲ್ಲ, KS ಎಕ್ಸಾಮ್ ವಿಡಿಯೋ ಅಂತ ಒಂದು ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಅಲ್ಲಿ ಹೋಗ್ಬಿಟ್ರೆ ನಾವು ಮಾಡಿರ್ತಕ್ಕಂಥ ಮೆಂಟಲ್ ಎಬಿಲಿಟಿ ನೋಡಿ, ಮೆಂಟಲ್ ಎಬಿಲಿಟಿ ಅಷ್ಟೇ. ಇಲ್ಲಿ ವಿಡಿಯೋಸ್ ಗಳು ಸಿಗುತ್ತೆ, ವಿಡಿಯೋ 1, ವಿಡಿಯೋ 2, ವಿಡಿಯೋ 3 ಅಂತೆಲ್ಲ. ನೀವು ಅದನ್ನ ನೋಡೋದ್ ಬೇಕಾಗಿಲ್ಲ ಸರ್. ನಾನು ನಿಮಗೆ ತೋರಿಸ್ತೀನಿ. KS ನಾನು ನಿಮ್ಗೆ ಏನ್ ಹೇಳ್ದೆ, ಲಾಜಿಕಲ್ ರೀಸನಿಂಗ್ ಹೇಳ್ದೆ ಅಲ್ವಾ ಸರ್. ಇಲ್ಲಿದೆ ನೋಡಿ, ಎಕ್ಸ್ಕ್ಲೂಸಿವ್ ಟಾಪಿಕ್, ಆಪ್ಟಿಟ್ಯೂಡ್ ಅಂಡ್ ಲಾಜಿಕಲ್ ರೀಸನಿಂಗ್, ಡಿಸಿಷನ್ ಮೇಕಿಂಗ್, ಕಂಪ್ರೆನ್ಷನ್, ಓಕೆ, ಡಿಸಿಷನ್ ಮೇಕಿಂಗ್, ಪಜಲ್ಸ್ ರಿಲೇಟೆಡ್. ಇವೆಲ್ಲ ಕೂಡ ಏನಿದೆ, ನಿಮಗೆ ಐಡಿಯಾ ಇದ್ರೆ ಫೈನ್, ನೀವು ಓದ್ಕೊಂಡಿದ್ರೆ ಫೈನ್, ರಿವಿಷನ್ ನಿಮ್ಮ ಹತ್ರ ಇದೆ ಮೆಟೀರಿಯಲ್ ಅಂದ್ರೆ ಫೈನ್. ಯಾರು ಇಲ್ಲ ಅವ್ರು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ. ಈ ವಿಡಿಯೋ ನೋಡಿ, 75 ಕ್ವಶನ್ ಇವೆಲ್ಲ KS ಲೆವೆಲ್, KS ಅಲ್ಲಿ ಬಂದಿರ್ತಕ್ಕಂಥ ಕ್ವಶನ್. ಆ KS ಅಲ್ಲಿ ಕೇಳೋರುತ್ತೆ ಪ್ಯಾಟರ್ನ್ ಕ್ವಶನ್ಸ್ ಗಳು ಇದ್ರಲ್ಲಿ ಇದೆ. ವೆನ್ ಡಯಾಗ್ರಾಮು, ಡಿಸಿಷನ್ ಹೆಂಗ್ ತಗೋಬೇಕು, ಒಂದಷ್ಟು ಉದಾಹರಣೆ ಕೊಡ್ತಾನೆ. ಇದ್ರಲ್ಲಿ ನಿಮ್ಮ ಡಿಸಿಷನ್ ಹೇಳ್ಬೇಕಾಗುತ್ತೆ. ಮತ್ತೆ ವೆನ್ ಡಯಾಗ್ರಾಮ್ ರಿಲೇಟೆಡ್ ಅಂದ್ರೆ ನಾವು ಏನೋ ಸಿಲೋಕ್ಸ್ ಅಂತ ಕರಿತೀವಿ, ಸಿಲೋಲಿಸಮ್ ಅಂತ ಕರಿತೀವಿ, ಅದ್ರ ಬಗ್ಗೆ. ಇವೆಲ್ಲ KS ಅಲ್ಲಿ ಬರೋ ಒಂದು ಪ್ಯಾಟರ್ನ್ ರೀತಿಯ ಕ್ವಶನ್ಸ್ ಗಳು ಇದ್ರಲ್ಲಿದೆ. ನಿಮ್ಗೆ ಪರ್ಫೆಕ್ಟ್ ಆಗಿ ಇದು ಗ್ರೂಪ್ ಬಿ ಆಗುತ್ತೆ, ಬಟ್ KS ಗೆ ತುಂಬಾ ಇಂಪಾರ್ಟೆಂಟ್. ಸ್ಯಾಡ್ ಅಲ್ಲೂ ಅದೇ ರೀತಿ ಕ್ವಶನ್ಸ್ ಕೇಳಿದ್ದ ಸ್ಯಾಡ್ ಎಕ್ಸಾಮ್ ಅಲ್ಲಿ. ಓಕೆ, KS ಅಲ್ಲಿ ಸೇಮ್ ಈ 75 ರೀತಿ ಎಲ್ಲಾ ಟೈಪ್ ಕ್ವಶನ್ಸ್ ಗಳಿದೆ. ಇದನ್ನ ಯೂಸ್ ಮಾಡ್ಕೊಳ್ಳಿ.
ಓಕೆ. ಸೊ ಇನ್ನು ಎಕ್ಸ್ಕ್ಲೂಸಿವ್ ಆಗಿ ನಾನು ನಿಮ್ಗೆ ಓದ್ಲೇಬೇಕು, ರಿವಿಷನ್ ಮಾಡ್ಲೇಬೇಕು ಅನ್ನೋದು ಬಡ್ಜೆಟ್. ಈ ಸಲ ಬಡ್ಜೆಟ್ ನಿಮ್ಗೆ ಗೊತ್ತಿದೆ, ಜುಲೈಲಿ ಮಾಡಿದ್ವಿ. ಜುಲೈಲಿ ಯಾವ್ದು ಕೇಂದ್ರ ಬಡ್ಜೆಟ್ ಜುಲೈಲಿ ಕಂಪ್ಲೀಟ್ ಬಡ್ಜೆಟ್ ನ ಮಂಡಿಸ್ರು ಜುಲೈಲಿ ಅಲ್ವಾ, ಅದು ನೋಡ್ಕೊಳ್ಳಿ ಎಸ್ಪೆಷಲಿ. ಅದು ಮತ್ತೆ ಎಕನಾಮಿಕ್ ಸರ್ವೆ ನಿಮ್ಗೆ ಗೊತ್ತಿದೆ, ಎಕನಾಮಿಕ್ ಸರ್ವೆ ನಿಮ್ಗೆ ರಿಲೀಸ್ ಮಾಡಿರ್ಲಿಲ್ಲ ಅಲ್ವಾ. ಇಂಟ್ರಿಮ್ ಬಡ್ಜೆಟ್ ಆದಾಗ ಫೆಬ್ರವರಿಲಿ ಈ ವರ್ಷ ಕೇಂದ್ರ ಸರ್ಕಾರದ್ದು ಇರ್ಲಿಲ್ಲ, ಇಂಟ್ರಿಮ್ ಬಡ್ಜೆಟ್ ಆಗಿತ್ತು ಯಾಕಂದ್ರೆ ಎಲೆಕ್ಷನ್ ಇತ್ತು. ಇವಾಗ ಜುಲೈಲಿ ಕೇಂದ್ರ ಬಡ್ಜೆಟ್ ಆಯ್ತು, ಅದರಲ್ಲಿ ಎಕನಾಮಿಕ್ ಸರ್ವೆ ಇದೆ, ಇವೆರಡು ಕೂಡ ಮಾಡಿದೀವಿ. ಬಡ್ಜೆಟ್ ಅಂಡ್ ಎಕನಾಮಿಕ್ಸ್ ವೆರಿ ಇಂಪಾರ್ಟೆಂಟ್ ಸರ್. ನಮ್ ಕರ್ನಾಟಕದ ಆಸ್ ಯೂಶುವಲ್, ಬಟ್ ಇಂಡಿಯನ್ ಗೌರ್ಮೆಂಟ್ ಕೇಳ್ತಾನೆ. 1 year ಕರೆಂಟ್ ಅಫೇರ್ ನಾನು ನಿಮ್ಗೆ ಹೇಳಿದ್ದು ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಪರ್ಸ್ಪೆಕ್ಟಿವ್ 500 ಕ್ವಶನ್ ಗಳ ಸೀರೀಸ್ ಏನ್ ಮಾಡಿದೀವಿ, ಅದೆಲ್ಲ ನಾನು ನಿಮಗೆ ಪ್ಲೇ ಲಿಸ್ಟ್ ಕೊಡ್ತೀನಿ. ಈ ವಿಡಿಯೋಸ್ ಗಳ ಒಂದು ಮ್ಯಾರಥಾನ್ ನಾವು ಮಾಡಿರ್ತಕ್ಕಂಥ ವಿಡಿಯೋಸ್ ಗಳ ಲಿಂಕ್ಸ್ ಕೊಡ್ತೀನಿ. ಲಾಜಿಕಲ್ ರೀಸನಿಂಗ್ ಇದು ಮಾತ್ರ ಬಿಡಬೇಡಿ, ಕೇಳಿಲ್ಲ ಈ ಸಲ ಎಕ್ಸಾಮ್ ಆದಾಗ, ಬಟ್ ಪ್ರೀವಿಯಸ್ ಪ್ರತಿ ವರ್ಷನೂ ಕೇಳಿದ್ದಾನೆ. KS ನ ಹಿಸ್ಟ್ರಿ ತೆಗೆದು ನೋಡ್ರೆ 10 years ಮಿನಿಮಮ್ ತೆಗೆದು ನೋಡ್ರೆ ಎಲ್ಲಾ ಎಕ್ಸಾಮ್ ಗಳಲ್ಲೂ ಈ ಒಂದು ಲಾಜಿಕಲ್ ರೀಸನಿಂಗು, ಡಿಸಿಷನ್ ಮೇಕಿಂಗು, ಆಪ್ಟಿಟ್ಯೂಡ್, ಗ್ರಾಫ್ ಎಲ್ಲ ಕೇಳಿದ್ದಾರೆ. ಅದೆಲ್ಲ ಕ್ವಶನ್ಸ್ ಇದ್ರಲ್ಲಿದೆ, ಎಲ್ಲಾ ಟೈಪ್ ಪ್ಯಾಟರ್ನ್ ಕ್ವಶನ್ಸ್ ಇದೆ. ದಯವಿಟ್ಟು ನೋಡ್ಕೊಳ್ಳಿ ಅದನ್ನ. ಈ ಸಲ ಏನೋ ಅವನು ವರ್ಸ್ಟ್ ಆಗಿತ್ತು ಕ್ವಶನ್ ಪೇಪರ್, ಅಂದ್ರೆ ಪ್ಯಾಟರ್ನ್ ವರ್ಸ್ಟ್ ಆಗಿತ್ತು, ಅದನ್ನ ಸರಿ ಮಾಡಿಕೊಂಡು ಮಾಡಬಹುದು ಅನ್ನೋದು ನಮ್ಮ ಅನಿಸಿಕೆ. ಮಾಡಿದಾಗ ಈ ಎಲ್ಲ ಕ್ವಶನ್ಸ್ ಗಳು ಬರುತ್ತೆ. ಹಾಗಾಗಿ ಇದನ್ನ ನೋಡಿ. ಸೊ ಈ 15 ದಿನದಲ್ಲಿ ನೀವು ಮಾಡ್ಬೇಕಾಗಿರೋದು ಮೇನ್ ಈ ಎಕ್ಸ್ಕ್ಲೂಸಿವ್ ಟಾಪಿಕ್ ಅಂದ್ರೆ ಈ ಆಪ್ಟಿಟ್ಯೂಡ್ ಮತ್ತು ಲಾಜಿಕಲ್ ರೀಸನಿಂಗ್ ಸಂಬಂಧಪಟ್ಟಂತೆ, ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ, ಬಡ್ಜೆಟ್ ಎಕಾನಮಿ, ಇದು ಎಕ್ಸ್ಕ್ಲೂಸಿವ್ ಟಾಪಿಕ್ಸ್. ಇದು ಮಿಸ್ ಮಾಡಬೇಡಿ. ಇದಕ್ಕೆ ಬಡ್ಜೆಟ್ ಎಕಾನಮಿ ನಮ್ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಕರ್ನಾಟಕದ್ದು ಮತ್ತೆ ಕೇಂದ್ರ ಸರ್ಕಾರದ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಮಾಡಿಟ್ಟಿದ್ವಿ. ನೋಡಿ ಅವೆಲ್ಲ ನಾನು ಲಿಂಕ್ಸ್ ಕೊಡ್ತೀನಿ ಸ್ನೇಹಿತರೆ. ಇದೆಲ್ಲ ನೀವು ಈ 15 ದಿನದಲ್ಲಿ ನೀವು ಯಾವ್ದು ಹೊಸದು ಓದಂಗಿಲ್ಲ, ಎಲ್ಲ ರಿವಿಷನ್ ಮಾಡ್ಬೇಕು ಸರ್. ರಿವಿಷನ್ ಏನ್ ಸರ್, ರಿವಿಷನ್ ಇಷ್ಟೇ ಮಾಡ್ಬೇಕಾಗಿದೆ. ಏನ್ ಓದಿರಾ ಹೊಸದ್ ಗಿಸದ್ ಓದುವಾಗ ಹೋಗಿಲ್ಲ, ಏನ್ ಓದಿದ್ರೆ ಅದನ್ನ ರಿವಿಷನ್ ಮಾಡ್ಕೋಬೇಕು. ನಿಮ್ಮ ಚಿತ್ರ ಮಾಡ್ಕೊಳ್ಳಿ, ಅಥವಾ ಇವಾಗೆಲ್ಲ ಏನ್ ಹೇಳಿದ್ರೆ ಅದೆಲ್ಲ ಲಿಂಕ್ಸ್ ಗಳನ್ನ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ, ನೋಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀವಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದೆಲ್ಲ ಮಾಡ್ಕೊಳ್ಳಿ. ಎಲ್ಲ ಲಿಂಕ್ಸ್ ಗಳು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ, ಅಥವಾ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿದ್ರು ನಿಮಗೆ ಈ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಸಿಂಬಲ್ ಎಲ್ಲ ಸಿಗುತ್ತೆ, ತಾವು ಜಾಯ್ನ್ ಆಗಿ. ಓಕೆ, ಆಲ್ ದ ಬೆಸ್ಟ್ ಹೇಳ್ತಾ, ಎಕ್ಸಾಮ್ ಕನ್ಫರ್ಮ್ ಆಗಿದೆ. ಮೇನ್ಸ್ ಎಕ್ಸಾಮು ಮಾರ್ಚ್ ಅಂತ ಇದೆ, ಆಲ್ಮೋಸ್ಟ್ ಅದು ಕೂಡ ಕನ್ಫರ್ಮ್ ಅನ್ಕೋಬಹುದು. ಇದು ಸುಸೂತ್ರವಾಗಿ ಆದ್ರೆ KS ನ ರೀ ಎಕ್ಸಾಮ್ ಆಲ್ಮೋಸ್ಟ್ ಆಗುತ್ತೆ. ರೀ ಎಕ್ಸಾಮ್ ಮಾಡ್ತಾರಿಂದ ಇನ್ನೊಂದ್ಸಲ ಮಾಡುವಂತ ಚಾನ್ಸಸ್ ಇಲ್ಲ. ಸೊ ಇದಾದ್ಮೇಲೆ ಮೇನ್ಸ್ಗೂ ಕೂಡ ನೀವು ಪ್ರಿಪೇರ್ ಆಗ್ಬೇಕಾಗತ್ತೆ. ಹಂಗಾಗಿ ಟೆನ್ಷನ್ ತಗೊಳ್ದೆ ಎರಡನ್ನೂ ಪ್ರಿಪೇರ್ ಆಗಕ್ಕೆ ತಯಾರಿ ಮಾಡ್ಕೊಳ್ಳಿ ಸ್ನೇಹಿತರೆ. ನಮಸ್ಕಾರ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಡಿಯೋ ಸರಣಿಗಳನ್ನು ಮಾಡೋ ಎಕ್ಸಾಮ್ ತನಕ. ಧನ್ಯವಾದಗಳು ಸ್ನೇಹಿತರೆ.